ನೋಡ್ತಾ ಇದ್ದೀರಾ ವಿಬಿಸಿ ನ್ಯೂಸ್. ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲನೇದಾಗಿ ಹೆಡ್ಲೈನ್ಸ್. ಶಾಲೆಗೆ ಬಂದ ಪುಟ್ಟ ಮಕ್ಕಳ ಇಲ್ಲಿ ಕಾರ್ಮಿಕರು, ಖಾಸಗಿ ಶಾಲೆಯ ಅಮಾನವೀಯ ಕೃತ್ಯ, ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ವೈರಲ್. ಅಕ್ರಮವಾಗಿ ಜಾನುವಾರುಗಳ ತಲೆ ಚರ್ಮ ಸಾಗಾಟ, ವಾಹನ ಬೆನ್ನಟ್ಟಿ ಹಿಡಿದ ಶ್ರೀರಾಮ ಸೇನೆ ಕಾರ್ಯಕರ್ತರು, ಬಿಟ್ಕೋಡ್ನಳ್ಳಿ ಬೈಪಾಸ್ ಬಳಿ ಘಟನೆ. ಬೇಲೂರು ಸರ್ಕಾರಿ ಆಸ್ಪತ್ರೆಯ 24 ಲಕ್ಷ ಮೌಲ್ಯದ ಸ್ಕ್ಯಾನಿಂಗ್ ಮಿಷನ್ ಕಳವು, ಆಸ್ಪತ್ರೆ ಸಿಬ್ಬಂದಿಗಳಿಂದಲೇ ಕಳವು ಶಂಕೆ. ಸ್ಕ್ಯಾನಿಂಗ್ ಮಿಷನ್, ವೆಂಟಿಲೇಟರ್, ಮಾನಿಟರ್ಗಳ ನಾಪತ್ತೆಗೆ ಖರಾಬೆ ಆಕ್ರೋಶ. ಅರ್ಜುನ ಆನೆ ಸಾವು ಪ್ರಕರಣ, ರೈತರ ಮೇಲಿನ ಮೊಕದ್ದಮೆ ಹಿಂಪಡೆಯದಿದ್ದರೆ ರಾಜ್ಯ ಮಟ್ಟದ ಹೋರಾಟ, ಮಾಜಿ ಸಚಿವ ಎಚ್ ಕೆ ಕುಮಾರಸ್ವಾಮಿ ಎಚ್ಚರಿಕೆ. ಪೌರ ನೌಕರರಿಗಿಲ್ಲ ಮನೆಗಳ ಹಕ್ಕುಪತ್ರ, ಕಳೆದ 40 ವರ್ಷಗಳಿಂದ ಬೀದಿಯಲ್ಲಿ ವಾಸ, ಮನೆಗಳಿಗೆ ಹಕ್ಕುಪತ್ರ ನೀಡಿ ಖಾತೆ ಮಾಡಿಕೊಡುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ. ವಾರ್ತೆಗಳ ವಿವರ. ಜ್ಞಾನದ ದೇಗುಲವಾಗಬೇಕಾಗಿದ್ದ ಶಾಲೆಯೊಂದು ಇದೀಗ ಬಾಲ ಕಾರ್ಮಿಕರ ಫ್ಯಾಕ್ಟರಿ ಆಗಿ ಕನ್ವರ್ಟ್ ಆಗಿಬಿಟ್ಟಿದೆ. ಹಾಸನ ಜಿಲ್ಲೆಯ ಹೊಳೆನರಸೀಪುರ ಪಟ್ಟಣದಲ್ಲಿರ್ತಕ್ಕಂಥ ಸುವರ್ಣ ಹಿರಿಯ ಪ್ರಾಥಮಿಕ ಶಾಲೆ ಅಂತಕ್ಕಂಥ ಖಾಸಗಿ ಶಾಲೆ, ಇಲ್ಲಿ ಪುಟ್ಟ ಮಕ್ಕಳನ್ನ ಕಟ್ಟಡ ನಿರ್ಮಾಣ ಕಾರ್ಯಕ್ಕೆ ಬಳಸ್ಕೊಳ್ತಾ ಇರ್ತಕ್ಕಂಥ ಗಂಭೀರ ಆರೋಪ ಕೇಳಿ ಬಂದಿದೆ. ಜೊತೆಗೆ ಬಳಸಿಕೊಳ್ಳುತ್ತಿರುವ ವಿಡಿಯೋ ಕೂಡ ವೈರಲ್ ಆಗಿರ್ತಕ್ಕಂಥ. ಶಾಲೆಯ ಮೊದಲ ಮಹಡಿಯ ನಿರ್ಮಾಣ ಕಾಮಗಾರಿ ನಡೀತಾ ಇತ್ತು. ಈ ಕೆಲಸಕ್ಕಾಗಿ ಕೂಲಿ ಕಾರ್ಮಿಕರನ್ನ ಬಳಸುವ ಬದಲಾಗಿ ಶಾಲೆಗೆ ಕಲಿಯೋಕೆ ಅಂತ ಬಂದ ಮಕ್ಕಳನ್ನೇ ಶಿಕ್ಷಕರು ಬಳಸ್ಕೊಂಡಿರ್ತಕ್ಕಂಥದ್ದು. ಪುಟ್ಟ ಮಕ್ಕಳು ಭಾರವಾದ ಸಿಮೆಂಟ್ ಇಟ್ಟಿಗೆಗಳನ್ನ ಒಬ್ಬರಿಂದ ಒಬ್ಬರಿಗೆ ಹಸ್ತಾಂತರ ಮಾಡುತ್ತಾ ಮೇಲಕ್ಕೆ ಸಾಗಿಸ್ತಾ ಇರ್ತಕ್ಕಂಥ ದೃಶ್ಯಾವಳಿಗಳನ್ನ ಯಾರೋ ವಿಡಿಯೋ ಮಾಡ್ಕೊಂಡು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದಾರೆ. ಇದು ಸಹಜವಾಗಿಯೇ ಪೋಷಕರು ಹಾಗೂ ಜಿಲ್ಲೆಯ ಜನರ ಆಕ್ರೋಶಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಮಕ್ಕಳ ಕೈಲಿ ಅಪಾಯಕಾರಿ ರೀತಿಯಾಗಿ ಕೆಲಸವನ್ನ ಮಾಡಿಸ್ತಾ ಇರ್ತಕ್ಕಂಥದ್ದು. ಒಬ್ರಾದ್ಮೇಲೆ ಒಬ್ರು ಭಾರವಾದ ಇಟ್ಕೆಗಿಡವು ಪುಟ್ ಮಕ್ಕಳು ಒಬ್ರಿಗೆ ಕೊಡೋದಂತೆ ಕೆಳಗಡೆಯಿಂದ ಮೇಲಕ್ಕೆ ಸಾಗಾಟ ಮಾಡ್ತಾ ಇದ್ದಾರೆ ಫಸ್ಟ್ ಫ್ಲೋರ್ ವರೆಗೂ. ಯಾವನಾರು ಇನ್ನೊಬ್ಬನ ತಲೆ ಮೇಲೆ ತಾಕಿದ್ರೆ ಯಾರ್ರಿ ಹೊಣೆ? ಯಾರು ಮಕ್ಕಳು ಕಾಲ್ ಮೇಲೆ ತಾಕೊಂಡು ಕಾಲ್ಗಿಲೇನಾರು ಆದ್ರೆ ಯಾರ್ರಿ ಹೊಣೆ? ಯಾರಿದು ಹೊಣೆ? ಯಾರಾಗ್ತಾರೆ? ಬಾಲ ಕಾರ್ಮಿಕ ಪದ್ಧತಿಯನ್ನ ನಿಷೇಧಿಸಬೇಕು ಅಂತ ಪಾಠ ಮಾಡಬೇಕಾಗಿದ್ದ ಶಾಲೆಯಲ್ಲಿ ಮಕ್ಕಳನ್ನೇ ಬಾಲ ಕಾರ್ಮಿಕರನ್ನಾಗಿ ಮಾಡ್ಕೊಂಡಿದ್ದೀರಲ್ಲ. ಯಾವ ನೈತಿಕ ಹೊಣೆ ಇಟ್ಕೊಂಡು ನೀವೆಲ್ಲ ಸ್ಕೂಲ್ಗಳು ನಡೆಸ್ತೀರಿ ನನಗಂತೂ ಗೊತ್ತಿಲ್ಲ. ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಕ್ಕೆ ಮಕ್ಕಳ ಹತ್ರ ಲಕ್ಷ ಫೀಸ್ ಪೀಕಕ್ಕಾಗುತ್ತೆ. ಕಾರ್ಮಿಕರನ್ನ ಇಟ್ಕೊಂಡು ಕೆಲಸ ಮಾಡಿಸ್ಕೊಳ್ಳಿ ನಿಮ್ಗೆ ಅಷ್ಟು ದರ್ದಿದ್ರೆ. ಅದನ್ನ ಬಿಟ್ಟು ಪುಟ್ ಮಕ್ಕಳನ್ನ ಬಳಸ್ಕೊಂಡ್ಬಿಟ್ಟು ನೀವು ಬಿಲ್ಡಿಂಗ್ ಕಟ್ತೀವಿ ಅಂತ ಹೋಗ್ತಿರಲ್ಲ. ಅದು ಫಸ್ಟ್ ಫ್ಲೋರಿಗೆ ಮಕ್ಕಳು ಕೆಳಗಡೆಯಿಂದ ಏಣಿ ಮೇಲೆ ಇಟ್ಕೊಂಡು ಯಾವ್ದ್ರ ಮೇಲೆ ನಿಂತ್ಕೊಂಡು ಮೇಲೂ ಕೊಡ್ತಾ ಇದಾರೆ. ಏನಾರು ಟೀಚರ್ಸ್ಗಳು ಬೇರೆ ನಿಂತ್ಕೊಂಡು ಅದನ್ನ ಮಾನಿಟರಿಂಗ್ ಮಾಡೋದಿಲ್ಲ ನಿಂತ್ಕೊಂಡು. ಅಷ್ಟಿದ್ರೆ ಮಾಡಿ, ಶಿಕ್ಷಕರುಗಳ ನೀವೇ ಇಟ್ಕೆ ಕಟ್ಟಿ. ಅದ್ ಬದಲು ಮಕ್ಳನ್ನ ಯಾಕೆ ಬೆಳೆಸ್ಕೊಳ್ತೀರಿ? ಏನ್ ಸಿವಿಲ್ ಇಂಜಿನಿಯರಿಂಗ್ ಪಾಠ ಹೇಳ್ಕೊಡ್ತಾ ಇದ್ದೀರಾ ಮಕ್ಕಳಿಗೆ? ಹೆಂಗ್ ಬಿಲ್ಡಿಂಗ್ ಕಟ್ಟಬೇಕು ಅಂತ ಸಿವಿಲ್ ಇಂಜಿನಿಯರಿಂಗ್ ಪಾಠ ಹೇಳ್ಕೊಡ್ತಾ ಇದ್ದೀರನ್ರಿ? ಸಂಬಂಧಪಟ್ಟವ್ರು ಯಾರು ಇದನ್ನ ಶಾಲಾ ಆಡಳಿತ ಮಂಡಳಿ ಯಾರೋ ಲೇಡಿ ಅಂತ ಯಾರೋ ಅವರ ಓನರು, ಅವ್ರ ವಿರುದ್ಧ ಕ್ರಮ ತಗೊಳ್ಳಿ, ಪ್ರಕರಣ ದಾಖಲಿಸಿ. ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗಿಲ್ವಾ ಈ ಪ್ರಕರಣದಲ್ಲಿ? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಕ್ಕಳ ಹಕ್ಕುಗಳು, ಮಕ್ಕಳ ಬಾಲ ಕಾರ್ಮಿಕ ಪದ್ಧತಿ ಇವೆಲ್ಲವೂ ಕೂಡ ಉಲ್ಲಂಘನೆ ಮಾಡ್ಕೊಂಡು ಇಲ್ಲಿ ಮಕ್ಕಳನ್ನ ನೀವು ಇಟ್ಕೆ ಸಿಮೆಂಟ್ ಕಲ್ಸ್ಕೊಂಡು ನಾಳೆಯಿಂದ ಬಿಲ್ಡಿಂಗ್ ಕಟ್ಟಿಸ್ಬಿಡಿ, ಪಾಠ ಮಾಡಬೇಡಿ. ಕೇಳಿದ್ರೆ ಯಾರ್ಯಾರು ಸಿವಿಲ್ ಇಂಜಿನಿಯರಿಂಗ್ ಪಾಠ ಮಾಡ್ತಾ ಇದ್ದೀವಿ ಅಂತ ಸಬೂಬ್ ಕೊಡಿ. ಎಷ್ಟೇ ಪ್ರಭಾವಿ ಆಗಿರ್ಲಿ, ಯಾರೇ ಆಗಿರ್ಲಿ, ಅವ್ರ ವಿರುದ್ಧ ಕ್ರಮ ತಗೊಬೇಕು. ಆದ್ರೆ ಇವೆಲ್ಲ ಮಕ್ಕಳು ಪಾಪ ಖಾಸಗಿ ಶಾಲೆಗೆ ಬಂದಿದ್ದಾರೆ. ಮನೇಲಿ ಅವ್ರ ಅಮ್ಮ ₹1 ಕೊಟ್ಟು ಹೋಗ್ಬಿಟ್ಟು ಕೊತ್ತಂಬರಿ ಸೊಪ್ಪು ತಗೊಂಬ ಅಂದ್ರೆ ತರೋದಿಲ್ಲ ಇವು. ಹೋಗಮ್ಮ, ಯಾರು ಹೋಗ್ತಾರೋ ಅಲ್ಲಿ ಗಂಟೆ ಹೋಗ್ತಿರ್ಬೇಕು. ಇಲ್ಲಿ ಪಾಪ ಮೇಷ್ಟ್ರು ಹೇಳ್ದಾಗ ಅನಿವಾರ್ಯ ಇಟ್ಕೆ ಹೊತ್ತಲ್ಲಿ ಇಡ್ಬೇಕು. ಅಲ್ಲಿ ಮನೇಲಿ ಪೋಷಕರು ನನ್ನ ಮಗನ ಲಕ್ಷ ಕೊಟ್ಟು ಖಾಸಗಿ ಶಾಲೆಗೆ ಹಾಕಿದ್ದೀನಿ, ನನ್ನ ಮಗ ಚೆನ್ನಾಗಿ ಓದಿ ಡಾಕ್ಟರ್ ಆಗ್ತಾನೆ, ಇಂಜಿನಿಯರ್ ಆಗ್ತಾನೆ, IAS ಆಫೀಸರ್ ಆಗ್ತಾನೆ, ಲೇಬರ್ ಆಫೀಸರ್ ಆಗ್ತಾನೆ ಅಂತ ಅವ್ರ ಕನಸು ಅಲ್ಲಿ. ಇಲ್ಲಿ ಇವರು ಮಕ್ಕಳನ್ನ ಹೆದರಿಸಿ ಬೆದರಿಸಿ ಇನ್ನೊಂದು ಮಾಡಿ ಮಕ್ಕಳ ಕೈಲಿ ಕಾರ್ಮಿಕರು ಕೆಲಸ ಮಾಡಿಸ್ಕೊಳ್ತಾ ಇದ್ದಾರೆ. ಅಪಾಯಕಾರಿ. ಯಾವ ಸೇಫ್ಟಿ ಮೆಷರ್ ಯೂಸ್ ಮಾಡಿದ್ದೀರಿ ನೀವಲ್ಲಿ? ಅಂಡ್ ಯಾವ ಪ್ರಾವಿಷನ್ ಇದೆ ರೀ ನೀವು ಮಕ್ಕಳನ್ನ ಯೂಸ್ ಮಾಡ್ಕೊಳಕ್ಕೆ? ಯಾರು ನೈತಿಕವನ್ನೇ ಹೊರ್ತಿರ್ರಿ? ಅಲ್ಲಿ ಏನಾದ್ರು ಅನಾಹುತ ಮತ್ತೊಂದು ಅವಘಡಗಳು ಸಂಭವಿಸಿದ್ರೆ ಕೂಡಲೇ ಸಂಬಂಧಪಟ್ಟವ್ರ ಬಗ್ಗೆ ಎಚ್ಚೆತ್ಕೋಬೇಕು, ಕ್ರಮ ತಗೋಬೇಕು. BO ಅವರ ಶಾಲೆ ಯಾವ್ದಿದೆ ನೋಟಿಸ್ ಕೊಡಿ,
ಪೊಲೀಸರು ಯಾರು ಈ ಪ್ರಕರಣಗಳಿಗೆ ಮಕ್ಕಳನ್ನ ಬಳಸ್ಕೊಂಡಿದಾರ, ಪೊಲೀಸರು ಬಿಟ್ರೆ ರೀ, ಅವಘಡ ಸಂಭವಿಸಿದ ಮೇಲೆ FIR ಮಾಡ್ಕೊಳ್ಳೋದಿಲ್ಲ, ಇನ್ನು ಅದಕ್ಕಿಂತ ಮುಂಚೆ ಮಾಡ್ಕೊತೀರಾ, ನೀವು ಮಾಡೋದಿಲ್ಲ. ಒಟ್ಟಿನಲ್ಲಿ ಇಂತಹ ಘಟನೆಗಳು ಮರುಕಳಿಸಿದ್ದೇ ಆದಲ್ಲಿ ಎಲ್ಲ ಒಂದು ಕಡೆ ಪೋಷಕರ ಆಶಯಗಳು, ಮಕ್ಕಳ ಹಕ್ಕುಗಳು ಇವೆಲ್ಲವೂ ಕೂಡ ಉಲ್ಲಂಘನೆ ಆದಂಗೆ ಆಗ್ಬೋಗುದಿಲ್ವೇ? ಸಂಬಂಧಪಟ್ಟವ್ರು ಎಚ್ಚೆತ್ಕೊಳ್ತೀರಿ ಅಂತ ಭಾವಿಸ್ತೀನಿ. ಬಟ್ ಅವ್ರಿಗೆ ಯಾವ್ದು ಶಿಕ್ಷೆ ಆಗಲ್ಲ ಅನ್ನೋದು ನಮಗೂ ಗೊತ್ತು. ಫೈನ್. ಇದೆಲ್ಲ ಸ್ಕೂಲ್ ಎಲ್ಲ ಸ್ಕೂಲೇ ಇದು. ನೋಡಿ, ನಮ್ಮ ಹುಡುಗರುಗಳನ್ನ ಓದಕ್ಕೆ ಕಳಿಸಿದ್ರೆ, ನಮ್ಮ ಹುಡುಗರುಗಳನ್ನ ಚಿಕ್ಕ ಮಕ್ಕಳೆಲ್ಲನೂ ಸ್ವರ್ಣ ಸ್ಕೂಲಲ್ಲಿ ಇಟ್ಕೆ ಎತ್ತಿಸ್ತಾವ್ರೆ. ಅವ್ರ ಅಪ್ಪ ಅಮ್ಮದಿರು ಡೊನೇಷನ್ ಕೊಟ್ಬಿಟ್ಟು ಓದಕ್ಕೆ ಅಂತ ಕಳಿಸಿದ್ರೆ ಮಾಸ್ಟರ್ಗಳು ಈ ಥರ ಕೆಲಸಗಳು ಮಾಡಿಸ್ತಾವ್ರೆ. ಮಾಸ್ಟರ್ಗಳು ನಿಂತ್ಕೊಂಡು ನೋಡ್ತಾವ್ರೆ, ಮಕ್ಳುಗಳು ಕೆಲಸ ಮಾಡ್ತಾವ್ರೆ. ನೋಡಿ, ಅಲ್ಲಿ ಗಾಡಿಯಿಂದ ಎತ್ಕೋತಾವ್ರೆ. ಇದು ಸ್ವರ್ಣ ಸ್ಕೂಲಲ್ಲಿ ನಡೀತಿರೋ ಘಟನೆ. ನೋಡಿ, ಸ್ವರ್ಣ ಸ್ಕೂಲ್ ಇದೆ. ನೋಡಿ, ಮ್ಯಾನೇಜ್ಮೆಂಟ್ ಅವರೆಲ್ಲ ಹೆಂಗೆ ನಿಂತ್ಕೊಂಡು ಕೆಲಸ ಮಾಡಿಸ್ತಾರೆ ಮಕ್ಳ ಕೈಲಿ. ಮಕ್ಳುಗಳು ಕೆಲಸ ಮಾಡೋದೇ ಇದ್ರೆ ಓದೋದೇನಕ್ಕೆ ಬರಬೇಕಾಗಿತ್ತು? ಯಾರು ಹೆಡ್ ಮಾಸ್ಟ್ರು? ಸೊಂಟದ ಮೇಲೆ ಕೋಲ್ ಇಟ್ಕೊಂಡು ನಿಂತವ್ರಲ್ಲ ಅವರಾ? ಇವ್ರು ಹೆಡ್ ಮಾಸ್ಟ್ರು, ಇವ್ರು ಹೆಡ್ ಮಾಸ್ಟ್ರು. ಇವ್ರು ಇಲ್ಲಿ ಕೆಳಗಡೆ ಬ್ಲೂ ಶರ್ಟ್ ಹಾಕೋರು, ಅವ್ರ ಮ್ಯಾನೇಜ್ಮೆಂಟು. ಅಲ್ಲಿ ನೋಡಿ, ಮಕ್ಳು ಹಿಂಗೆ ಕೆಲಸ ಮಾಡ್ತಾವೆ. ಹೊಳೆನರಸೀಪುರ ಕಡೆಯಿಂದ ಹೊಳೆನರಸೀಪುರನೇ ಹೊಳೆನರಸೀಪುರ ಕಡೆಯಿಂದ ಹಾಸನ ನಗರದ ಕಡೆಗೆ ಬರ್ತಾ ಇದ್ದ ಗೂಡ್ಸ್ ವಾಹನದಲ್ಲಿ ಜಾನುವಾರುಗಳ ಅವಶೇಷಗಳನ್ನ ಸಾಗಿಸಲಾಗ್ತಾ ಇತ್ತಂತೆ. ಈ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ಶ್ರೀರಾಮ್ ಸೇನೆ ಕಾರ್ಯಕರ್ತರು ವಾಹನವನ್ನ ಹಿಂಬಾಲಿಸಿ ನಗರದ ಬಿಟ್ಕೋಡ್ನಳ್ಳಿ ಬೈಪಾಸ್ ಬಳಿ ವಾಹನವನ್ನ ತಡೆದು ಪರಿಶೀಲಿಸಿದಾಗ ಜಾನುವಾರುಗಳನ್ನ ಹತ್ಯೆ ಮಾಡಿ ಮಾಂಸವನ್ನ ಬೇರ್ಪಡಿಸಿ ಉಳಿದ ತಲೆ ಹಾಗೂ ಚರ್ಮವನ್ನ ಅಕ್ರಮವಾಗಿ ಸಾಗಿಸ್ತಾ ಇರ್ತಕ್ಕಂಥದ್ದು ಬೆಳಕಿಗೆ ಬಂದಿದೆ. ಕಾರ್ಯಕರ್ತರು ತಕ್ಷಣವೇ ವಾಹನವನ್ನ ವಶಕ್ಕೆ ಪಡೆದು ಹಾಸನ ನಗರ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ಪರಿಶೀಲನೆಯನ್ನು ನಡೆಸಿದ್ದು ವಾಹನ ಹಾಗೂ ಅದರಲ್ಲಿದ್ದ ಜಾನುವಾರು ಅವಶೇಷಗಳನ್ನ ಜಪ್ತಿ ಮಾಡಿದ್ದಾರೆ. ಈ ಸಂಬಂಧ ಹಾಸನ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಮುಂದಿನ ತನಿಖೆ ಕೈಗೊಳ್ಳಲಾಗಿದೆ. ನನಗೆ ಈ ಜಾನುವಾರುಗಳನ್ನ ಸಾಗಿಸ್ತಕ್ಕಂಥ ಸಂದರ್ಭದಲ್ಲಿ, ಇಂತಹ ಸಂದರ್ಭದಲ್ಲಿ ಹಿಂದೂ ಪರ ಸಂಘಟನೆಗಳು, ಶ್ರೀರಾಮ್ ಸೇನೆಗೆ ಮಾಹಿತಿ ಸಿಗುತ್ತೆ, ಆ ಕಾರ್ಯಕರ್ತರು ಹೋಗಿ ಬೆನ್ನಟ್ಟಿ ವಾಹನಗಳನ್ನ ಹಿಡಿತಾರೆ. ಅದಾದ ಮೇಲೆ ಸಿನಿಮಾ ಶೈಲಿಯಲ್ಲಿ ಪೊಲೀಸರು ಬರ್ತಾರಪ್ಪ. ಏಕೆ? ಶ್ರೀರಾಮ್ ಸೇನೆ ಕಾರ್ಯಕರ್ತರು, ಹಿಂದೂಪರ ಕಾರ್ಯಕರ್ತರಿಗೆ ಗೊತ್ತಾಗ್ತಕ್ಕಂಥ ಮಾಹಿತಿ, ಅವರಿಗೆ ಲಭ್ಯವಾಗುವ ಮಾಹಿತಿಗಳು ಯಾಕೆ ಪೊಲೀಸ್ ಇಂಟೆಲಿಜೆನ್ಸ್ಗೆ ಯಾಕೆ ಸಿಗೋದಿಲ್ಲ? ಪೊಲೀಸರಿಗೆ ಯಾಕೆ ಸಿಗೋದಿಲ್ಲ? ನಾವು ಇವತ್ತರೆಗೂ ಓದಿರೋ ಸುದ್ದಿಗಳೆಲ್ಲ ಇಂಥವೇ ಅಪ್ಪ. ಹಿಂದೂಪರ ಸಂಘಟನೆಗಳಿಂದ ಅಕ್ರಮ ಗೋಸಾಗಾಟ ವಾಹನ ಮೇಲೆ ದಾಳಿ, ಪೊಲೀಸರ ವಶಕ್ಕೆ ಪೊಲೀಸರೇ ಮಾಡಂಗಾಗ್ಬೇಕ್ರಿ. ಅವತ್ತು ಪೊಲೀಸಿಂಗ್ ವ್ಯವಸ್ಥೆನ ನಾವೆಲ್ಲ ಒಪ್ಕೊಬೇಕು. ಗೋ ಹತ್ಯೆ ಸಖತ್ತು ತುಂಬ ಆಗ್ತಿದೆ. ಕಸಾಯಿಖಾನೆಗೆ ಹೋಗ್ತಾ ಇರ್ತಕ್ಕಂಥ ಹಸುಗಳು, ಅರಸೀಕೆರೆ ಇರ್ಬೋದು, ದುದ್ದ ಇರ್ಬೋದು, ಹೊಳೆನರಸೀಪುರ ಇರ್ಬೋದು, ಸಕಲೇಶ್ಪುರ ಅತಿ ಹೆಚ್ಚು ಗೋ ಸಾಗಾಣಿಕೆಯಲ್ಲಿ ಆಗ್ತಿದೆ. ಈ ಕಸಾಯಿಖಾನೆಯನ್ನು ಆದಷ್ಟು ಬೇಗ ಈ ಪೊಲೀಸ್ ಇಲಾಖೆಯಲ್ಲಿ, DC ಅವರಲ್ಲಿ ಯಾರೇ ಒಂದು ಮನವಿ ಮಾಡ್ತಾ ಇದ್ದೀವಿ, ಇದನ್ನು ನಿಲ್ಲಿಸಬೇಕು, ತಡೆ ಹಿಡಿಬೇಕು. ಅವ್ರ ಮುಖಾಂತರವಾಗಿ ತಡೆ ಹಿಡಿಬೇಕು. ಅವ್ರು ತಡೆ ಹಿಡಿನಿಲ್ಲ ಅಂದರೆ ನಾವೇ ತಡೆ ಹಿಡಿತೀವಿ. ನಾವು ಹಾಸನದಲ್ಲಿ ಶ್ರೀರಾಮ ಸೇನೆ ಕಾರ್ಯಕರ್ತರು ಸಾವಿರಾರು ಜನ ಇದ್ದೀವಿ. ನಾವೇ ತಡೆ ಹಿಡಿತೀವಿ. ಜಿಲ್ಲಾಧಿಕಾರಿ ಅಲ್ಲಿ, ಪೊಲೀಸ್ ಇಲಾಖೆಯಲ್ಲಿ ಏನಾದರೂ ಕಾನೂನು ಪ್ರಕಾರ ಕೈ ತಗೊಳ್ಳಿಲ್ಲ ಅಂದರೆ ಈ ಕಸಾಯಿಖಾನೆಯನ್ನು ತಡೆಯಲು ಪ್ರಯತ್ನ ನಾವು ಮಾಡೇ ಮಾಡ್ತೀವಿ. ಈ ಕಸಾಯಿಖಾನೆಯಂತೂ ತಡಿತೀವಿ. ಈ ಮುಖಾಂತರವಾಗಿ ಹೇಳೋಕ್ಕೆ ನಾವು ಇಷ್ಟಪಡ್ತೀವಿ. ಈಗ ಹಸುಗಳು ನೋಡಿ ಹೇಳ್ದಂಗೆ ನಮ್ಮ ನಗರದಲ್ಲಿ ಸುಮಾರು 100 ಚರ್ಮಗಳಿದ್ದಾವೆ, 150 ಚರ್ಮಗಳಿದ್ದಾವೆ. ಅವೆಲ್ಲ ಯಾರು ಎಲ್ಲಿಂದ ಬಂದು ಎಲ್ಲ ತನಿಖೆ ಮಾಡಬೇಕು. ಈಗ ಇಲ್ಲೊಂದು ಸುದ್ದಿ ನೋಡ್ಬೇಕು ನೀವು. ಬೇಲೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ 20 ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳ್ತಕ್ಕಂಥ ಸ್ಕ್ಯಾನಿಂಗ್ ಮಿಷನ್ನೇ ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿರೆಂಜು ಅವು ಇವೆಲ್ಲ ಕಳ್ತನ ಮಾಡ್ತಾ ಇರ್ತಾರೆ, ಅವು ಇವು ಡ್ರಗ್ಸ್ ಎಲ್ಲ ಕಳ್ತನ ಮಾಡ್ತಾರೆ, ಮಾತ್ರೆಗಳು, ಔಷಧಿಗಳು ಅನ್ನೋದು ಕೇಳಿದೀವಿ. ಇಲ್ಲಿ ವಿಪರ್ಯಾಸ, ಬೇಲೂರಿನಲ್ಲಿ ಸ್ಕ್ಯಾನಿಂಗ್ ಮಿಷನ್ನೇ ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇದ್ರ ಜೊತೆಗೆ ಲಕ್ಷಾಂತರ ಬೆಲೆ ಬಾಳೋ ವೆಂಟಿಲೇಟರ್, ಮಾನಿಟ್ರು, ಆಮೇಲೆ ಆಕ್ಸಿಜನ್ ಸಿಲಿಂಡರ್ಗಳು ಇವೆಲ್ಲನೂ ತಗೊಂಡು ಹೋಗಿದ್ದಾರಂತೆ. ಸರ್ಕಾರಿ ಆಸ್ಪತ್ರೆ ಆಡಳಿತ ವರ್ಗ ಸೂಪರ್ ಅನ್ಬೇಕು ಇವ್ರಿಗೆ. ನಾವು ಯಾವ್ದಾದ್ರು ಅವಾರ್ಡ್ ಇದ್ರೆ ಕೊಡ್ರಿ. ಇಷ್ಟಿದ್ರು ಕೂಡ ಆಡಳಿತ ವರ್ಗ ಕಣ್ಣು ಮುಚ್ಕೊಂಡು ಕೂತಿದ್ಯಂತೆ.
ಇದು ಸದ್ಯ ಭಾರಿ ಚರ್ಚೆ ಗ್ರಾಸವಾಗ್ತಾ ಇದೆ. ಕೇವಲ ಇಲ್ಲಿ ಅವ್ನು ಯಾವನ್ ಕತ್ಕೊಂಡು ಹೋದ್ನೋ ಇಡಿಯಟ್ ಅವನೊಬ್ಬ ಅಲ್ಲ, ಯಾರು ಆಡಳಿತಾಧಿಕಾರಿ ಇದ್ದಾರೆ, ಹಾಸ್ಪಿಟ್ಲ್ ಸೂಪರ್ವೈಸರ್ ಯಾರಿದ್ದಾರೆ ಅವ್ರು ಎಲ್ಲರ ಮೇಲೂ ಕ್ರಮ ಆಗಬೇಕು. ಒಂದು ಆಸ್ಪತ್ರೆಯಲ್ಲಿ ಅದೇನ್ ಸಿರೆಂಜ ಅದು, ಸೂಜಿನ ಅದು, ಗ್ಲೂಕೋಸ್ ಬಾಟ್ಲ ಅದು, ಒಂದು ಸ್ಕ್ಯಾನಿಂಗ್ ಮಿಷನ್ನೇ ಎತ್ಕೊಂಡು ಹೋಗ್ತಾರೆ ಹಗ್ಲೊತ್ತು ಅಂತ ಅಂದ್ರೆ ಯಾವ್ದು ಇದು ವ್ಯವಸ್ಥೆ? ಯಾವ ವ್ಯವಸ್ಥೆಯಲ್ಲಿ ಬದುಕ್ತಾ ಇದೀವ್ರಿ? ಸರ್ಕಾರಿ ನೌಕರರೇ ಸೇರ್ಕೊಂಡು ಹಾಡಗಲೆ ಕಾರ್ ತಗೊಬಂದು ನಿಲ್ಲಿಸ್ಕೊಂಡು ಕಳ್ಳು ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಬೇಲೂರು ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡವರ ಅನುಕೂಲಕ್ಕೆ ಅಂತ ಹೇಳಿ ಸ್ಕ್ಯಾನಿಂಗ್ ಮಿಷನ್ ತಂದು ಹಾಕಿದ್ರು. ಆದ್ರೆ ಸ್ಕ್ಯಾನಿಂಗ್ ಮಿಷನ್ನೇ ಕಂತ್ಕೊಂಡು ಹೋಗ್ಬಿಟ್ರು. ಅಲ್ಲಿ ಸ್ಕ್ಯಾನಿಂಗ್ ಮಾಡಕ್ ಡಾಕ್ಟರ್ ಇರ್ಲಿಲ್ವಂತೆ. ಡಾಕ್ಟರ್ ಇಲ್ದೋದ್ಮೇಲೆ ಸ್ಕ್ಯಾನಿಂಗ್ ಮಿಷನ್ ಏನ್ ಮಾಡಕ್ಕೆ? ಸುಮ್ನೆ ವೇಸ್ಟ್ ಆಯ್ತೈತಲ್ಲ, ಇಲ್ಲಿ ಸುಮ್ನೆ ತುಕ್ಕಿಡ್ದು ಬಿಡುತ್ತೆ ಅಂತ ಹೇಳಿ ಪಾಪ ತಗೊಂಡೋಗಿದ್ದಾರೆ. ಈಗೇನೋ ಹೊಸ್ದಾಗಲ್ಲ ಒಬ್ರು ಸ್ಕ್ಯಾನಿಂಗ್ ಡಾಕ್ಟರ್ ಹಾಕ್ಬೇಕು ಅಂತ ಮಿಷನ್ ಹೆಂಗೈತೆ ಅಂತ ನೋಡಕ್ ಹೋದ್ರೆ ಮಿಷನ್ನೇ ಕಾಣ್ಲಿಲ್ವಂತೆ. ಅಯ್ಯೋ ಮಿಷನ್ ಕಾಣ್ತಾ ಇಲ್ವಲ್ಲ, ಇನ್ನೇನ್ ಕಾಣ್ತಾ ಇಲ್ಲ ಅಂತಂದ್ರೆ ಅದೇನೋ ಸ್ಕ್ಯಾನಿಂಗ್ ಮಾನಿಟರ್ ಇಲ್ವಂತೆ, ಆಕ್ಸಿಜನ್ ಸಿಲಿಂಡರ್ಗಳಿಲ್ವಂತೆ. ಎಲ್ಲನೂ ಕೂಡ ಆಮೇಲೆ ಪತ್ತೆ ಹಚ್ಚಬೇಕು ಅಂತೇಳಿ ಸಿ ಕ್ಯಾಮ್ರಾ ತೆಗ್ದಿದ್ದಾರೆ. ಸಿ ಕ್ಯಾಮ್ರಾ ತೆಗೆದಾಗ ಅಲ್ಲೇನೋ ಅವೆಲ್ಲ ತಗೊಂಡು ಹೋಗ್ತಾ ಇರೋದು ವಿಡಿಯೋ ಎಲ್ಲ ಲಭ್ಯ ಆಗಿದೆಯಂತೆ. ಯಾರೋ ಆಸ್ಪತ್ರೆ ಸಿಬ್ಬಂದಿ ಪ್ರದೀಪ್ ಅಂತೆ, ಬರೀ ನೀವು ಒಂದು ನೋಟಿಸ್ ಕೊಟ್ಬಿಟ್ಟು 4 ದಿವಸ ಅಮಾನತ್ ಮಾಡ್ಬಿಟ್ಟು ನಾಳೆ ಮತ್ತೆ ತಗೊಂಡೋಗಿ ಇನ್ನೊಂದು ಹಾಸ್ಪಿಟ್ಲಿಗೆ ಹಾಕಿ, ಅಲ್ಲೂ ತಗೊಂಡೋಗ್ಲಿ, ಇನ್ನು ಏನೇನು ಬೇಕೋ ಎಲ್ಲ. ಇಂಥವ್ರ ವಿರುದ್ಧ ಹೆಂಗೆ ಕ್ರಮ ಆಗಬೇಕು ಅಂತ ಅಂದ್ರೆ ಮತ್ತಿಂತ ಕೆಲಸ ಮಾಡಕ್ ಬೇರೆ ಯಾವ್ದು ಧೈರ್ಯ ಮಾಡಬಾರ್ದು. ಬಟ್ ನೀವು ಆ ಕೆಲಸ ಮಾಡೋದಿಲ್ಲ. ಅವನ MLA MP ಯಾರ್ಯಾರು ಕೆಲೋ ಬೇಕಾದ್ರೆ ಅವ್ನು ತಗೊಬಂದು ಒಂದು ಇನ್ಫ್ಲೂಯೆನ್ಸ್ ಲೆಟರ್ ಕೊಡ್ತಾನೆ. ಲೆಟರ್ ಕೊಟ್ಟ ತಕ್ಷಣ ನೀವು ಅವ್ರಿಗೆ ಮತ್ತೆ ಕೆಲಸಕ್ಕೆ ಹಾಜರಾಗದಕ್ಕೆ ಅನುಮತಿ ಕೊಡ್ತೀರಿ. ಅವನು ಇವತ್ತು ಸ್ಕ್ಯಾನಿಂಗ್ ಮಿಷನ್ ತಗೊಂಡವನೇ ನಾಳೆಗೆ ಇನ್ನೊಂದು ಮತ್ತೊಂದು ಮಗದೊಂದು ಎತ್ಕೊಂಡು ಮನೆಗೆ ಹೋಗ್ತಾನೆ. ಇಷ್ಟೇ ಆಯ್ತಾ ಹೋಗ್ತೈತೆ. ಆಸ್ಪತ್ರೆ ಸಿಬ್ಬಂದಿ ಪ್ರದೀಪ್ ಮತ್ತೆ ಖಾಸಗಿ ವ್ಯಕ್ತಿ ಆಂಬುಲೆನ್ಸ್ ಚಾಲಕ ಅಂತೆ ಅವನು ಎಂಥದ್ದು ಸೂಫಿಯಾನ್ ಅಂತ, ಅವರಿಬ್ರು ಕೂಡ ಎತ್ಕೊಂಡು ಹೋಗ್ತಾ ಇರೋದು ವಿಡಿಯೋದಲ್ಲಿ ಸರಿಯಾಗಿದೆ. ಇಷ್ಟೆಲ್ಲಾ ಮಾಹಿತಿ ಇದ್ದ ಮೇಲೂ ಅದೇನ್ ಕಡ್ದು ಗುಡೆ ಹಾಕ್ತೀರಿ, ಏನ್ ಕ್ರಮ ತಗೋತೀರಿ ಅನ್ನೋದು ತಗೊಳ್ಳಿ, ಆಮೇಲೆ ಮಾತಾಡೋಣ. ಈಗಲೇ ಯಾಕೆ ಮಾತಾಡೋಣ? ಎಸ್, ಇನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಖಂಡಿಸಿದೆ. ವೇದಿಕೆ ಅಧ್ಯಕ್ಷ ಚಂದ್ರಶೇಖರ್ ಅವರು ಒಂದಿಷ್ಟು ಅಸಮಾಧಾನವನ್ನ ಹೊರ ಹಾಕಿದ್ದಾರೆ. ಜೇಲ ಕುತ್ಕೊಂಡು ಏನ್ ಬ್ಯಾನ್ ಹಾಕಿದೆ ಅಂತ ಎದ್ದು ಹೋಗೋದಲ್ಲ ನಿಮ್ ಜವಾಬ್ದಾರಿ, ಹೌದಾನೆ? ಮತ್ತೆ ಹೆಂಗೆ ನೀವು ಬಂದ ಮನೆ ತಾಂಡದ ತಂದಿಟ್ಟಿದ ಅಂತ ಏನು ವರ್ಣಿರ ಮಾಡೋದಲ್ಲ ಮೇಡಮ್. ನೀವು ಸ್ಟ್ರಿಕ್ಟ್ ತಗೋಬೇಕು, ಇಮಿಡಿಯೇಟ್ ಪೊಲೀಸ್ ಕೇಸ್ ಮಾಡ್ಬೇಕು, ನೀವು ಕಂಪ್ಲೇಂಟ್ ಮಾಡ್ಬೇಕಿತ್ತು ಅವತ್ತೇ. ನೀವು ಯಾಕೆ ಕಂಪ್ಲೇಂಟ್ ಮಾಡ್ಲಿಲ್ಲ? ಏನು ಅವ್ನು ಮೇಲೆ ನೋಟಿಗೆ ಅವನ್ನ ಸಾವರ್ಸ್ಬಿಟ್ಟು ಅವ್ನು ಒಂದು ನೋಟಿಸ್ ಕೊಟ್ಬಿಟ್ಟು ಇಲ್ಲೇ ಇಟ್ಕೊಂಡು ಇನ್ನೊಂದು 4 ದರ್ಶನ ಮಾಡ್ಸಕ್ ಇಟ್ಕೊಂಡಿದ್ದೀರಾ? ಇಲ್ಲಿ ಇನ್ನೊಂದು 4 ಜನ. ಬೇಲೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಏನು ಸ್ಕ್ಯಾನಿಂಗ್ ಮಿಷಿನ್ ಕಳ್ತನ ಮಾಡಿ ತಗೊಂಡೋಗಿ ಬಂದಂಥ ವಿಚಾರ ಈಗಾಗಲೇ ತಾಲೂಕಿನಾದ್ಯಂತ ಜನಗಳಿಗೆ ಗೊತ್ತಾಗಿದೆ. ಏನು ಈ ವಿಚಾರವಾಗಿ ತಾಲೂಕು ಅಧಿಕಾರಿ ಏನು ನಮ್ಮ ಡಾಕ್ಟ್ರು ಮೇಡಮ್ ಅವರಿದ್ದಾರೆ, ಡಾಕ್ಟರ್ ಇದ್ದಾರೆ, ಅದು ಉಸ್ತುವಾರಿಯಾಗಿ ನಮ್ಮ ಚೇತನ್ ಡಾಕ್ಟ್ರು ಬಂದಿದ್ದಾರೆ. ಅದು ಪ್ರಕಾರ ನಾವು ನೋಡ್ತಾ ಇದ್ದೀವಿ, ಇಲ್ಲಿ ಒಬ್ಬ ನೌಕರ ಅದ್ರ ಜೊತೆ ಆಂಬುಲೆನ್ಸ್ ಡ್ರೈವರ್ ಶಾಮೀಲಾಗಿ ಇಬ್ಬರು ಸೇರಿ ಆ ಒಂದು ಸ್ಕ್ಯಾನಿಂಗ್ ಮಿಷಿನ್ನ ಸುಮಾರು 8 ವರ್ಷದಿಂದ ಇದ್ದಂಥ ಒಂದು ಸ್ಕ್ಯಾನಿಂಗ್ ಮಿಷಿನ್ನ ಆಸ್ಪತ್ರೆಯಿಂದ ಹೊರಗಡೆ ಕದ್ಕೊಂಡು ತಗೊಂಡೋಗಿರೋಂಥ ಒಂದು CC ಕ್ಯಾಮ್ರಾದಲ್ಲಿ ಪ್ರಕರಣ ದಾಖಲಾಗಿದೆ. ನಾವು ಕೇಳೋದಿಷ್ಟೇ, ಇಲ್ಲಿನ ಅಧಿಕಾರಿಗಳಿಗೆ, ಇವ್ರು ಏನಕ್ಕಿದ್ದಾರೆ ಇಲ್ಲಿ ಅಧಿಕಾರಿಗಳು? ಒಬ್ಬ ಸಾರ್ವಜನಿಕ ಆಸ್ತಿನ ಇವತ್ತು ಇಲ್ಲಿಂದ ತಗೊಂಡು ಹೋಗ್ತಾರೆ ಅಂದರೆ ಇಲ್ಲಿ ಅಧಿಕಾರಿಗಳು ಕತ್ತೆ ಕಾಯಕ್ಕಿದಾರ ಅಂತ ನಾವು ಕೇಳಬೇಕಾಗ್ತದೆ ಇವತ್ತು. ಯಾಕಪ್ಪ ಅಂದರೆ ಇದು ಸಾರ್ವಜನಿಕ ಆಸ್ಪತ್ರೆ, 100 ಬೆಡ್ ಇರುವಂಥ ಆಸ್ಪತ್ರೆಯಲ್ಲಿ ಈ ಮಟ್ಟಿಗೆ ಅಷ್ಟು ಜನ ಇತ್ತಂಥ ಸಂದರ್ಭದಲ್ಲೂ ಸಹ ಒಂದು ಸ್ಕ್ಯಾನಿಂಗ್ ಮಿಷಿನ್ನ ಇಲ್ಲಿಂದ ಕತ್ಕೊಂಡು ಹೋಗ್ತಾರೆ ಅಂದರೆ ಈ ಆಸ್ಪತ್ರೆಯಲ್ಲಿ ಯಾವ್ಯಾವ ಥರದ ಅನ್ಯಾಯಗಳು ನಡೆದಿಲ್ಲ, ಯಾವ ಥರ ಅಕ್ರಮಗಳು ನಡೆದಿಲ್ಲ. ಈ ಕೂಡಲೇ ಏನು ನಮ್ಮ DHO ಈ ಕೂಡಲೇ ಬೇಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ದೊಡ್ಡ ಮಟ್ಟದ ಅವ್ಯವಹಾರ ಇದೀಗ ಬೆಳಕಿಗೆ ಬಂದಿದೆ. ದಿನಾಂಕ 12ನೇ ತಾರೀಕಿನಂದು ಅಡ್ಮಿನಿಸ್ಟ್ರೇಷನ್ ಆಫೀಸರ್ ಆಗಿರ್ತಕ್ಕಂಥ ವಿಜಯಲಕ್ಷ್ಮೀರವರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಅವರಿಗೆ ಗೊತ್ತಾಗುತ್ತೆ ಅವರ ಒಂದು ಸ್ಕ್ಯಾನಿಂಗ್ ಮಿಷಿನ್ ಆಸ್ಪತ್ರೆಯಲ್ಲಿ ಇಲ್ಲ ಅಂತ ಹೇಳಿ. ಅದಾದ ನಂತರ ಅವರು ತನಿಖೆ ಮಾಡಿದಂತಹ ಸಂದರ್ಭದಲ್ಲಿ ಆಸ್ಪತ್ರೆಗೆ ಸಂಬಂಧಪಟ್ಟಂತಹ ಒಬ್ಬ ವ್ಯಕ್ತಿ ಆ ಒಂದು ಸ್ಕ್ಯಾನಿಂಗ್ ಮಿಷಿನ್ ಅನ್ನು ತಗೊಂಡೋಗಿ ತಮ್ಮ ಮನೆಯಲ್ಲಿ ಇಟ್ಕೊಂಡಿದ್ದ, ಅದಾದ್ಮೇಲೆ ತಂದಿದ್ದಾರೆ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ನಾವು ಅದಕ್ಕೆ ಕಡಾಖಂಡಿತವಾಗಿ ಹೇಳ್ಬಿಟ್ಟು ಇವತ್ತು ಬಂದಿದ್ದೀವಿ. ತಾಲೂಕು ಹೆಲ್ತ್ ಆಫೀಸರ್ ವಿಜಯ್ ಕುಮಾರ್ ಅವರು ಕೂಡ ಇದ್ರು, ನೋಡಲ್ ಆಫೀಸರ್ ಆಗಿರ್ತಕ್ಕಂಥ ಚೇತನ್ ಕುಮಾರ್ ಸರ್ ಅವರು ಕೂಡ ಇದ್ರು. ನಾವು ಹೇಳಿರ್ತಕ್ಕಂಥದ್ದಿಷ್ಟೇ, ಏನು ಕಳ್ತನ ಆಗಿದೆ ಅಂತ ಹೇಳಿ ಗೊತ್ತಾದಾಗ ನೀವು ಅದನ್ನ ತನಿಖೆ ಮಾಡಿಲ್ಲ, ಪೊಲೀಸ್ನವರಿಗೆ ಕಂಪ್ಲೇಂಟ್ ಕೊಟ್ಟಿಲ್ಲ, ನೀವು ಇದರಲ್ಲಿ ಶಾಮೀಲಾಗಿರ್ತಕ್ಕಂಥದ್ದು ನೇರವಾಗಿ ನಾವು ಅವರನ್ನು ಆರೋಪವನ್ನು ಮಾಡಿದ್ದೀವಿ. ಮಧ್ಯ ಪ್ರವೇಶ ಮಾಡಿರ್ತಕ್ಕಂಥ ಶ್ರೀಯುತ ಡಾಕ್ಟರ್ ಚೇತನ್, ನಮ್ಮ ನೋಡಲ್ ಆಫೀಸರ್ ಅವರು ನಮಗೆ ಇವತ್ತು ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ.
ಈ ಕೂಡಲೇ ಹೋಗಿ ನಾವು ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕಂಪ್ಲೇಂಟ್ ನ ರಿಜಿಸ್ಟರ್ ಮಾಡ್ತೀವಿ. ಮತ್ತೆ ನಮ್ಮ ಆಸ್ಪತ್ರೆಯಲ್ಲಿ ಯಾವೆಲ್ಲ ಪರಿಕರಗಳಿದೆ, ಯಾವೆಲ್ಲ ಉಪಕರಣಗಳಿದೆ, ಪ್ರತಿಯೊಂದರ ಇನ್ವೆಂಟರಿ ನಾವು ನಾಳೆ ಬೆಳಿಗ್ಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾವು ಯಾವುದಕ್ಕೂ ಕೂಡ ಒಪ್ಪಿಲ್ಲ. ನಾಳೆ ಬೆಳಿಗ್ಗೆ 10 ಗಂಟೆ ಒಳಗಡೆ DHO ಅವರು ಬಂದು ಇದಕ್ಕೆ ಸಂಪೂರ್ಣವಾದಂತಹ ಒಂದು ತನಿಖೆ ಮಾಡಿ ಮಾಹಿತಿಯನ್ನು ಸಾರ್ವಜನಿಕರ ಮುಂದೆ ಹಿಡಿದು ಹೋದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಈ ಒಂದು ಆಸ್ಪತ್ರೆಯ ಮುಂದೆ ದೊಡ್ಡ ಮಟ್ಟದ ಹೋರಾಟವನ್ನ ಮಾಡ್ತೀವಿ ಅಂತಕ್ಕಂತಹ ಒಂದು ಎಚ್ಚರಿಕೆಯನ್ನು ಕೂಡ ನಾವಿವತ್ತು ಅವರಿಗೆ ಕೊಟ್ಟಿದ್ದೀವಿ. ನಾಳೆ ಬೆಳಿಗ್ಗೆ 10 ಗಂಟೆ ಒಳಗಡೆ ಅರ್ಜುನ ಆನೆ ಸಾವಿನ ಕುರಿತು ಸಮಗ್ರ ತನಿಖೆ ನಡೆಸಬೇಕು. ಹೋರಾಟಗಾರರ ಮೇಲೆ ದಾಖಲಿಸಿರ್ತಕ್ಕಂಥ ಪ್ರಕರಣವನ್ನ ಸರ್ಕಾರ ಸಚಿವ ಸಂಪುಟದಲ್ಲಿಟ್ಟು ವಾಪಸ್ ಪಡಿತಾ ಇದ್ರೆ ಹೋರಾಟ ಅನಿವಾರ್ಯ ಅಂತ ಹೇಳಿ ಮಾಜಿ ಸಚಿವ ಎಚ್ ಕೆ ಕುಮಾರಸ್ವಾಮಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇನ್ನು ಸಕಲೇಶಪುರ ಪಟ್ಟಣದ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ ಅವರು. ಇದು ಪೂರ್ವ ನಿಯೋಜಿತ ಹಾಗೂ ದ್ವೇಷಪೂರಿತ ಕ್ರಮವಾಗಿದೆ. ಸರ್ಕಾರದ ನಡೆ ಖಂಡನೀಯ. 2023 ಡಿಸೆಂಬರ್ 4ನೇ ತಾರೀಕು ಅರ್ಜುನ ಆನೆಯ ಸಾವಿನ ಘಟನೆ ಸಂಭವಿಸಿತ್ತು. ಅದಕ್ಕೆ ಸರಿಯಾಗಿ 2 ವರ್ಷದ ಬಳಿಕ 19 ಮಂದಿ ಹೋರಾಟಗಾರರನ್ನ ಆರೋಪಿಗಳು ಅಂತ ಹೇಳಿ ನ್ಯಾಯಾಲಯಕ್ಕೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿದೆ. ಆದರೆ ಘಟನೆ ನಡೆದ ಸಮಯದಲ್ಲಿ ಆರೋಪಿಗಳಿಗೆ ಯಾವುದೇ ನೋಟಿಸ್ ಅಥವಾ ಮಾಹಿತಿ ನೀಡಿರಲಿಲ್ಲ. ಅಪರಾಧ ನಡೆದಿದ್ದರೆ ತಕ್ಷಣವೇ ಕ್ರಮ ಕೈಗೊಳ್ಳಬೇಕಾಗಿತ್ತು. 2 ವರ್ಷ ಮೌನ ವಹಿಸಿ ಇದೀಗ ಏಕಾಏಕಿ ಪ್ರಕರಣ ದಾಖಲಿಸಿರ್ತಕ್ಕಂಥದ್ದು ಸರ್ಕಾರದ ಉದ್ದೇಶವನ್ನ ಪ್ರಶ್ನಿಸುವಂತಿದೆ. ಅರ್ಜುನ ಆನೆಯ ಸಾವಿನ ನಿಖರ ಕಾರಣ ಇನ್ನೂ ಕೂಡ ಸ್ಪಷ್ಟ ಆಗಿಲ್ಲ. ಗುಂಡೇಟಿಂದ ಸತ್ತಿದೆಯೋ ಅಥವಾ ಆನೆಗಳ ಕಾಳಕದಿಂದ ಸಾವನ್ನಪ್ತೋ ಅಥವಾ ಬೇರೆ ಕಾರಣ ಇದೆಯೋ ಅನ್ನೋದ್ರ ಬಗ್ಗೆ ಅರಣ್ಯ ಇಲಾಖೆ ಇನ್ನೂ ಕೂಡ ವರದಿ ಸಲ್ಲಿಸಿಲ್ಲ. ಆದರೆ ಇಲ್ಲಿ ಅಮಾಯಕರ ಮೇಲೆ ಪ್ರಕರಣ ದಾಖಲಿಸಿರ್ತಕ್ಕಂಥದ್ದು ರೈತ ವಿರೋಧಿ ಕ್ರಮ ಇದು ಅಂತ ಹೇಳಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಇನ್ನು ಮುಂದುವರೆದು ರಾಜಕೀಯವಾಗಿ ಕೂಡ ಮಾತನಾಡಿದ್ದಾರೆ. ಕಳೆದ 2.5 ವರ್ಷಗಳಲ್ಲಿ ಕ್ಷೇತ್ರಕ್ಕೆ ಎಷ್ಟು ಅನುದಾನ ತರಲಾಗಿದೆ, ಯಾವ ಕಾಮಗಾರಿಗಳನ್ನ ಕೈಗೆತ್ತಿಕೊಳ್ಳಲಾಗಿದೆ ಅನ್ನೋದನ್ನ ಸರ್ಕಾರ ಹಾಗೂ ಕ್ಷೇತ್ರದ ಶಾಸಕರು ಸಾರ್ವಜನಿಕವಾಗಿ ತಿಳಿಸಬೇಕು. ನಾನು ಶಾಸಕನಾಗಿದ್ದ ಅವಧಿಯಲ್ಲಿ ತಂದ ಅನುದಾನದ ಕಾಮಗಾರಿಗಳಿಗೆ ಈಗಲೂ ಕೂಡ ಭೂಮಿ ಪೂಜೆ ನಡೆಸಲಾಗ್ತಾ ಇದೆ. ಹಾಗಾದ್ರೆ ಕಳೆದ 2 ವರ್ಷಗಳಲ್ಲಿ ಬಂದ ಅನುದಾನ ಎಲ್ಲಿದೆ ಎಂಬುದನ್ನ ಜನರಿಗೆ ತೋರಿಸಬೇಕು ಅಂತ ಕೇಳಿದ್ದಾರೆ. ಆಯ್ತು, ಫೈನ್. ಪತ್ರಿಕಾಗೋಷ್ಠಿಯಲ್ಲಿ APMC ಮಾಜಿ ಅಧ್ಯಕ್ಷ ಜಾತಹಳ್ಳಿ ಪುಟ್ಟಸ್ವಾಮಿಗೌಡ, ಮಾಜಿ ಪುರಸಭಾ ಅಧ್ಯಕ್ಷ ಕಾಡಪ್ಪ, ಮಲ್ನಾಡ್ ಜಾಕೀರ್, ಮಾಜಿ ಬೀರಡಹಳ್ಳಿ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಸತೀಶ್, ಸಚಿನ್ ಇನ್ನಿತರರು ಹಾಜರಿದ್ದರು. ತಗೊಂಡು ಮಾಡೋ ತಪ್ಪನ್ನ ತಿದ್ದುಕೋಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ. ಮಾಡಲಿಲ್ಲ ಅಂದ್ರೆ ನಾವು ಪಕ್ಷದ ವತಿಯಿಂದ ನಾವು ಹೋರಾಟ ಮಾಡ್ತೀವಿ. ಅಲ್ಲಿರೋ ಆಗಿದ್ದೇನು ಘಟನೆ ಏನಲ್ಲ ಆಗಿದ್ದು, ಬೇರೆ ಕಡೆ ಸ್ಥಳಾಂತರಿಸಿ ಅಂತ ಕೇಳಿದ್ರು. ಶವವನ್ನು ಹೂಳೋ ಜಾಗ ಬೇರೆ ಕಡೆ ಅಷ್ಟೇ ಕೇಳಿದ್ದು. ಅದೇನು ಅಂತೇನು ಅವರೇ ಕಂಪ್ಲೇಂಟ್ ಇಲ್ವದ್ರಲ್ಲಿ, ಕಂಪ್ಲೇಂಟ್ ಇಲ್ಲ ಇದರಲ್ಲಿ, ನೋವು ಕಾಡಿದ್ರು ಅಂತ ಹೇಳ್ತಾರೆ. ಪೊಲೀಸ್ PC ಹೇಳ್ತಾರೆ, ಕ್ಲೋಸ್. ಅದೇನು ಅಫೆನ್ಸ್ ಅದು ಏನಂತ ಇದೆ, ಇದು ಕೇಸ್ ಹಾಕಂತದ್ದು ಇದೆ. ಅದರಿಂದ ನಾವು ಇದನ್ನು ಖಂಡಿಸ್ತಾ ಇದ್ದೀವಿ. ಜೊತೆಗೆ ಅವರು ಆಡಳಿತ ಪಕ್ಷವರು ಹೇಳ್ಕೊಂಡಿದ್ದಾರೆ, ಅವರು ಕೂಡ ಖಂಡನೆ ಮಾಡಿದ್ದಾರೆ. ಸಹಜವಾದ ಕ್ರಿಯೆ ಅದು ಮಾಡಲೇಬೇಕಾಗಿ. ಆದರೆ ಯಾಕೆ ಎಚ್ಚೆತ್ಕೊಳ್ಳಿಲ್ಲ, ಯಾಕೆ ಇವರು ರಕ್ಷಣೆಗೆ ಬರಲಿಲ್ಲ? ಅವರು ನಮ್ಮ ಹೋರಾಟಗಾರ ರಕ್ಷಣೆಗೆ ವಿಕ್ರಮ್ ಅವರು ಇರ್ಬೋದು, ಮಂಜುನಾಥ್ ಅವರು ಇರ್ಬೋದು, ನಮ್ಮ ನಾಗರಾಜ್ ಅವರು ಇರ್ಬೋದು, ಪಕ್ಷಾತೀತವಾಗಿ ಎಲ್ಲ ಇದ್ದಾರೆ ಬಿಡಿ ಹೋರಾಟದಲ್ಲಿ. ಅದನ್ನೇ ನಾವಿಲ್ಲ ಅಂತ ಹೇಳ್ತಿಲ್ಲ. ಅದನ್ನು ವಾಪಸ್ ತರಬೇಕಂತ ನಾನು ಒತ್ತಾಯ ಮಾಡ್ತೀವಿ. ಅದೇ ನಾನು ನೋಡಿದ್ರೆ ಪ್ರಜಾವಾಣಿ ಯಾವುದಾದ್ರು ಓದ್ತಾರೆ, ಬೇರೆ ಬೇರೆ ಕಾರಣಕ್ಕಾಗಿ ಎಲ್ಲ ಕೇಸ್ ಹಾಕ್ಸಿದ್ದಾರೆ, ಬೇರೆ ಬೇರೆ ಅವರೇ ಸರ್ಕಾರ ಯಾರ್ದು? ಕಾಂಗ್ರೆಸ್ ಪಕ್ಷ ಸರ್ಕಾರ ಅಲ್ವ? ಇವರೇ ಬೇರೆಯವ್ರ ಮೇಲೆ ಆರೋಪ ಮಾಡಿದ್ದಾರೆ. ಇವ್ರದೇ ಸರ್ಕಾರ ಅಲ್ವ? ಯಾರ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ದೀರಿ ನೀವು? ಅದು ಬಿಟ್ಟು ಸರ್ಕಾರ ಬಂದು 2.5 ವರ್ಷ ಆಗಿದೆ. 2.5 ವರ್ಷ ನಮ್ಗೆ 2 ವಿರೋಧ ಪಕ್ಷಗಳಿದೆ. ಒಂದು ಶಾಸಕ ವಿರೋಧ ಪಕ್ಷ ಇದ್ದಾರೆ, ಒಂದು ಸರ್ಕಾರ ವಿರೋಧ ಪಕ್ಷ ಇದೆ. ನಮಗೆ 2.5 ವರ್ಷದಲ್ಲಿ ಏನು ಮಾಡಿದಿರಿ ನೀವು? ನಮ್ಮ ಕ್ಷೇತ್ರಕ್ಕೆ ಏನು ಕೊಟ್ಟಿದ್ದೀರಿ, ಏನು ಮಾಡಿದಿರಿ ಅನ್ನೋದನ್ನಾರು ಜನರ ಮುಂದೆ ಹೇಳಿ ಹೋಗಲಿ. ಇಲಾಖಾವಾರು ಮೊನ್ನೆ ಹಾಸನದಲ್ಲಿ ಕಾರ್ಯಕ್ರಮ ಆಯಿತು, ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಹೋಗಲೇಬೇಕು. ಆದರೆ ಸರ್ಕಾರ ಕಾರ್ಯಕ್ರಮ ಅದು ಸರ್ಕಾರ. ಅರ್ಕಲಗೂಡು ತಾಲೂಕಿನ ಕೊಣನೂರು ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಪೌರ ನೌಕರರ ಮನೆಗಳಿಗೆ ಹಕ್ಕುಪತ್ರ ನೀಡಿ ಖಾತೆ ಮಾಡಿಕೊಡುವಂತೆ ಹಾಸನ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಸಫಾಯಿ ಕರ್ಮಚಾರಿಗಳ ಘಟಕದಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಸಫಾಯಿ ಕರ್ಮಚಾರಿಗಳ ಘಟಕದ ಜಿಲ್ಲಾಧ್ಯಕ್ಷ ಶ್ರೀನಿವಾಸ್ ಮಾತನಾಡಿ, ಕೊಣನೂರು ಗ್ರಾಮ ಪಂಚಾಯಿತಿಯಲ್ಲಿ ಪೌರ ನೌಕರರು ಕಳೆದ 40 ವರ್ಷಗಳಿಂದ ವಾಸ ಮಾಡ್ತಾ ಇದ್ದು ಇದುವರೆಗೂ ಕೂಡ ಹಕ್ಕುಪತ್ರವನ್ನು ನೀಡ್ತಾ ಇಲ್ಲ. ಇನ್ನು ಪಂಚಾಯಿತಿಯಲ್ಲಿ ಪೌರ ಕಾರ್ಮಿಕರಿಗೆ ಕೆಲಸ ಮಾಡ್ತಾ ಇರತಕ್ಕಂಥ ಕೆರೆಬೀದಿಯಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಇವರನ್ನ ಗಂಭೀರವಾಗಿ ಪರಿಗಣಿಸಿ ಸದರಿ ಕಾರ್ಮಿಕರು ವಾಸ ಮಾಡುವ ಮನೆಗಳಿಗೆ ಹಕ್ಕುಪತ್ರ ನೀಡಿ ಖಾತೆ ಮಾಡಿಕೊಡಬೇಕು ಅಂತ ಮನವಿಯನ್ನು ಸಲ್ಲಿಸಿದರು. ಅರ್ಕಲಗೂಡು ತಾಲೂಕು ಕೊಣನೂರು ಹೋಬಳಿ ಕೊಣನೂರು ಗ್ರಾಮ ಪಂಚಾಯತಿಯಲ್ಲಿ ಪೌರ ಕಾರ್ಮಿಕರು ಕೆಲಸ ಮಾಡ್ತಾ ಇರೋಂಥ ಮನೆಗಳಿಗೆ ಹಕ್ಕುಪತ್ರ ಕಳೆದ 2 ವರ್ಷದಿಂದ ಬೇಡಿಕೆನ ಇಡ್ತಾ ಇದ್ದೀವಿ, ಆದರೂ ಕೊಟ್ಟಿಲ್ಲ.
ಇವತ್ತು ಮೇಡಮ್ ಭೇಟಿ ಮಾಡೋಣ ಅಂತ ಬಂದು ಮೇಡಮು ಇಲ್ಲ ADC ಅವರು ಇರಲಿಲ್ಲ. ಹಂಗಾಗಿ ಇವ್ರಿಗೆ OS ಸಾಹೇಬ್ರು ಕೊಟ್ಟಿದ್ದೀವಿ. ಅದು ಗುಂಡ್ತೋಪು ಅಂತ ಹೇಳ್ತಾ ಇದ್ದಾರೆ. ಬಟ್ ಇವರು 80 ವರ್ಷಗಳಿಂದ ಅದೇ ಜಾಗದಲ್ಲಿ ವಾಸವಾಗಿದ್ದಾರೆ. ಅದನ್ನು ಕೊಡಿ ಅಂತ ಹೇಳಿ ಮನವಿ ಇನ್ನೊಂದು ಸತಿ ಸಲ್ಲಿಸಿದ್ದೀವಿ. ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. 40 ಕುಟುಂಬ ಹೌದು, ಕೊಟ್ಟಿಲ್ಲ. ಹಾಗೆ ಇನ್ನೊಂದು ವಿಚಾರ ಏನಂದರೆ ಚನ್ನರಾಯಪಟ್ಟಣ ಪುರಸಭೆಯಲ್ಲಿ ಲೋಡರ್ಸ್ ಅಂತ ಕೆಲಸಕ್ಕೆ ಇದನ್ನು ಮಾಡ್ಕೊಂಡು ಟೆಂಡರ್ ತಗೊಂಡು ಅವ್ರನ್ನ ಆಫೀಸ್ ಕೆಲಸಕ್ಕೆ ನಿಯೋಜನೆ ಮಾಡವ್ರೆ. ಅದನ್ನು ಲೋಡರ್ಸ್ ಮೂಲ ಕೆಲಸಕ್ಕೆ ನಿಯೋಜನೆ ಮಾಡಿ ಅಂತ ಹೇಳಿ ಕೇಳ್ತಾ ಇದ್ದೀವಿ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಶಾಲೆಗೆ ಬಂದ ಪುಟ್ಟ ಮಕ್ಕಳೇ ಇಲ್ಲಿ ಕಾರ್ಮಿಕರು. ಖಾಸಗಿ ಶಾಲೆಯ ಅಮಾನವೀಯ ಕೃತ್ಯ. ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ವೈರಲ್. ಅಕ್ರಮವಾಗಿ ಜಾನುವಾರುಗಳ ತಲೆ ಚರ್ಮ ಸಾಗಾಟ. ವಾಹನ ಬೆನ್ನಟ್ಟಿ ಹಿಡಿದ ಶ್ರೀರಾಮ ಸೇನೆ ಕಾರ್ಯಕರ್ತರು. ಬಿಟ್ಕೋಡ್ನಳ್ಳಿ ಬೈಪಾಸ್ ಬಳಿ ಘಟನೆ. ಬೇಲೂರು ಸರ್ಕಾರಿ ಆಸ್ಪತ್ರೆಯ 24 ಲಕ್ಷ ಮೌಲ್ಯದ ಸ್ಕ್ಯಾನಿಂಗ್ ಮಿಷನ್ ಕಳವು. ಆಸ್ಪತ್ರೆ ಸಿಬ್ಬಂದಿಗಳಿಂದಲೇ ಕಳವು ಶಂಕೆ. ಸ್ಕ್ಯಾನಿಂಗ್ ಮಿಷನ್, ವೆಂಟಿಲೇಟರ್, ಮಾನಿಟರ್ಗಳ ನಾಪತ್ತೆಗೆ ಖರಾಬೆ ಆಕ್ರೋಶ. ಅರ್ಜುನ ಆನೆ ಸಾವು ಪ್ರಕರಣ. ರೈತರ ಮೇಲಿನ ಮೊಕದ್ದಮೆ ಹಿಂಪಡೆಯದಿದ್ದರೆ ರಾಜ್ಯ ಮಟ್ಟದ ಹೋರಾಟ. ಮಾಜಿ ಸಚಿವ ಎಚ್ ಕೆ ಕುಮಾರಸ್ವಾಮಿ ಎಚ್ಚರಿಕೆ. ಪೌರ ನೌಕರರಿಗಿಲ್ಲ ಮನೆಗಳ ಹಕ್ಕುಪತ್ರ. ಕಳೆದ 40 ವರ್ಷಗಳಿಂದ ಬೀದಿಯಲ್ಲಿ ವಾಸ. ಮನೆಗಳಿಗೆ ಹಕ್ಕುಪತ್ರ ನೀಡಿ ಖಾತೆ ಮಾಡಿಕೊಡುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ. ಇದಾಗಿತ್ತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡುತ್ತಾರೆ BBC TV. ಸತತ ಕಡೆ.